ಅನ್ವಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಮಳಿಗೆಗಳನ್ನು ಹರಾಜು ಮಾಡುವಂತೆ ಪುರಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಹಿರಿಯ ಸದಸ್ಯೆ ಲಕ್ಷ್ಮೀದೇವಿ ನಾಯಕ, ಈ ಹರಾಜು ವಿಳಂಬದಿಂದ ಪುರಸಭೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದರು. ಸಭೆಯಲ್ಲಿ ಅವರು ಹೇಳಿದ್ರು, ಕಳೆದ 2 ವರ್ಷಗಳಿಂದ 10 ಮಳಿಗೆ ಪಡೆದವರು ಬಾಡಿಗೆ ಪಾವತಿಸಿಲ್ಲ. ಇದರಿಂದ ಪುರಸಭೆಗೆ ನಷ್ಟ ಉಂಟಾಗಿದೆ. ಹರಾಜು ವೇಳೆ ಉಳಿದ 10 ಮಳಿಗೆದಾರರಿಗೆ ನೋಟಿಸ್ ನೀಡಿದರೆ ಇನ್ನಿತರ 30 ಮಳಿಗೆಗಳನ್ನು ಹರಾಜು ಮೂಲಕ ಪಡೆದವರಿಗೆ ಯಾಕೆ ನೋಟಿಸ್ ನೀಡಲಾಗಿಲ್ಲ ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಅಧಿಕಾರಿಗಳು ಈ ಪ್ರಶ್ನೆಗೆ ತಬ್ಬಿಬ್ಬಾದಂತೆ ಪ್ರತಿಕ್ರಿಯಿಸಿದ್ರು. ಸಭೆಯಲ್ಲಿ ಮಳಿಗೆ ಹರಾಜು ಮಾಡುವಂತೆ ಸದಸ್ಯರ ಒಕ್ಕೂಟದ ಬೆಂಬಲ ವ್ಯಕ್ತಪಡಿಸಲಾಯಿತು. ಇವುಗಳ ಹೊರತುಪಡಿಸಿ ಉಳಿದ 30 ಮಳಿಗೆಗಳಿಗೆ ಈ ಟೆಂಡರ್ ಮತ್ತು ಬಹಿರಂಗ ಹರಾಜು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಅಂಗವಿಕಲರಿಗೆ ಮೀಸಲಾತಿಯನ್ನು ಸಭೆಯಲ್ಲಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವ ಬಗ್ಗೆ ಅಂತೇಳಿ ಒಂದು ವಿಷಯನ ಇದರಲ್ಲಿ ಪ್ರಸ್ತಾಪಿಸ್ತಾ ಇದ್ದೀರಿ ತಾವು. ಇದು ಈಗಾಗಲೇ ತಡೆಯಾಗಲಿದೆ ಅಂತ ಕೂಡ ಹೇಳಿದ್ರಿ. ನೀವು ಈಗಾಗಲೇ ನಾವು 2 ಮೀಟಿಂಗ್ ಕಳೆದ ಶ್ರೀಮತಿ ಲಕ್ಷ್ಮೀ ಟಿ ವೀರೇಶ್ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ತಮಗೆ ಒಂದು ಮಾಹಿತಿಯನ್ನು ಕೇಳಿದ್ವಿ. ಸರ್ವ ಸದಸ್ಯರು ಕೂಡ 27 ಜನ ನಾವು ಯಾವ ರೀತಿ ಆಗ ಹೈಕೋರ್ಟ್ನಲ್ಲಿ ಹಾಕಿರ್ತಕ್ಕಂಥ ಪ್ರಕರಣದ ಬಗ್ಗೆ ನಿಮ್ಗೆ ರಿಟ್ ಇದೆ ಅಂತ ಹೇಳಿದ್ವಿ. ಆದರೆ ನಾವು ಈ ಸಭೆಗೆ ಅವತ್ತಿನ ದಿನನೇ ಕಡತವನ್ನು ತರಿಸಿ ನಮಗೆ ಅದಕ್ಕೆ ಒಂದು ಕಾಪಿ ಕೊಡ್ರಿ ಅಂತ ಹೇಳಿದ್ವಿ. 2 ಸಭೆಗಳಲ್ಲಿ ಕೂಡ ನೀವು ಅದನ್ನ ಕರ್ತವ್ಯ ಲೋಪ ಎಸಗಿದ್ರಿ ಅಂತಾನೆ ಹೇಳಕ್ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಅಧಿಕಾರಿಗಳು ಯಾವ ರೀತಿ ಅಂತಂದ್ರೆ, ನಾವು ಅವತ್ತು ಕೇಳಿದ್ದು ನೀವೇನು ಭಾಳ ದೂರ ಹೋಗಂತಲ್ಲ, ನಮ್ಮ ಇದರಲ್ಲಿ ಆಫೀಸ್ನಲ್ಲೇ ಅವು ಲಭ್ಯ ಇರ್ತಾವ, ಆದರೂ ಕೂಡ ಅದ್ರ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ. ಆದರೆ ಇವತ್ತಿನ ದಿನ ನೀವೇನು ಇರ್ತೀರಿ ಈ ಸಭೆಯಲ್ಲಿ ಅಂತ ಹೇಳಿದ್ರೆ, ವಿಷಯ ಸಂಖ್ಯೆ 8ರಲ್ಲಿ ನಾವು 40 ಮಳಿಗೆಗಳ ಹೊರತು 40 ಮಳಿಗೆಗಳಲ್ಲಿ 10 ಮಳಿಗೆಗಳನ್ನು ಹೊರತುಪಡಿಸಿ 30 ಮಳಿಗೆಗಳನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಾವು ಮೀಸಲಾತಿಯನ್ನು ಮತ್ತು ಅಂಗವಿಕಲರಿಗೆ ಚೀಟಿ ಎತ್ತುವ ಮೂಲಕ ಇದು ಮಾಡ್ಬೇಕಂತೇಳಿ ಒಂದು ಹೇಳ್ತೀವಿ. ಆದರೆ ಇಲ್ಲಿ ಈ ಪ್ರಕರಣ ಈ ರೀತಿ ಒಂದು ಸಬ್ಜೆಕ್ಟ್ ಇಡಲು ಕಾರಣ ಏನಂತಕ್ಕಂಥದ್ದು ಒಂದು ಸಭೆಗೆ ತಿಳಿಸ್ಬೇಕು ತಾವು ಮುಖ್ಯಾಧಿಕಾರಿಗಳು. ಯಾಕಂದ್ರೆ ಈಗಾಗಲೇ ಟೆಂಡರ್ ಕರೆದೇ ತಾವು 10 ಮಳಿಗೆಗಳನ್ನ 10 ಜನರಿಗೆ ನೀಡಿದ್ದೀರಿ. ಅಲ್ಲಿ ಈಗಾಗಲೇ ಅವರು ವಾಸನ ಮಾಡ್ತಾ ಇದ್ದಾರೆ. ನಿಮಗೆ ಅದರ ಬಗ್ಗೆ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲೋ ಅದರ ಬಗ್ಗೆ ಸಭೆಗೆ ಕೂಡ ಮಾಹಿತಿ ಇಲ್ಲ. ಆದರೆ ಅವರು ಆ ರೀತಿಯ ಒಂದು ದರಪಟ್ಟಿಯನ್ನು ಯಾವ ರೀತಿ ನಿಮಗೆ ಟ್ಯಾಕ್ಸ್ ಕಟ್ತಿದ್ದಾರೆ ಅನ್ನೋದು ಕೂಡ ಈ ಸಭೆಗೆ ನೀವು ತಿಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.